ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ಕ್ಲಾಸ್ನಲ್ಲಿ ಒಂದು ಬೇಸಿಕ್ ರೂಲ್ಸನ್ನು ನೋಡ್ಕೊಂಡಿದ್ವಿ, ಎ ಮತ್ತು ಯಾನು ಇಂಡೆಫಿನೆಟ್ ಆರ್ಟಿಕಲ್ಸ್ ಮೇಲೆ. ಸೊ ಇವತ್ತಿನ ದಿನ ದ ಬಗ್ಗೆ ನೋಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ದ ಸ್ಟಾರ್ಟ್ ಮಾಡೋಣ. ದ ಈಸ್ ಯೂಸ್ ಆಫ್ ಆರ್ಟಿಕಲ್ ದ. ಸ್ನೇಹಿತರೆ ನೋಡ್ಬೋದು, ದ ಈಸ್ ಯೂಸ್ ಬಿಫೋರ್ ಡೆಫಿನೈಟ್ ನೌನ್ಸ್. ನಮಗೆ ನಿರ್ದಿಷ್ಟವಾದ ನಾಮಪದಗಳು ಗೊತ್ತಿತ್ತಪ್ಪ ಅಂತಂದ್ರೆ ಅಲ್ಲಿ ನಾವು ದ ಯೂಸ್ ಮಾಡಬೇಕು. ಇಲ್ಲಿ ನೋಡಿದಾಗೆ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ಸ್ಗೆ ಯೂಸ್ ಮಾಡ್ತಾರೆ, ಅಂದರೆ ನಿರ್ದಿಷ್ಟವಾಗಿ ಗೊತ್ತಿರ್ತೈತೆ ನಮ್ಗೆ ಅದ್ರ ಬಗ್ಗೆನ ಅಂತೇಳಿ. ಸೊ ಅಲ್ಲಿ ನಾವು ದ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಹೇಳ್ತಿದ್ರೆ ಸ್ನೇಹಿತರೆ, ಅವನು ಬಿಫೋರ್ ಡೆಫಿನೈಟ್ ನೌನ್ಸ್, ನಿರ್ದಿಷ್ಟವಾದ ನಾಮಪದಗಳಿಗೆ ದ ಎಂಬ ಪದವನ್ನು ಯೂಸ್ ಮಾಡಬೇಕು. ಸೊ ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಸ್ನೇಹಿತರೆ. ದ ಮ್ಯಾನ್ ಇನ್ ವೈಟ್ ಶರ್ಟ್ ಈಸ್ ಮೈ ಬ್ರದರ್. ಮನುಷ್ಯ ಒಬ್ಬ ನಮ್ಮ ವೈಟ್ ಶರ್ಟ್ ಮ್ಯಾಗ ಅದಲ್ಲ, ಅವರು ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ದ ಮ್ಯಾನ್ ಇನ್ ವೈಟ್ ಶರ್ಟ್ ಈಸ್ ಮೈ ಬ್ರದರ್ ಅಂದರೆ ಡೆಫಿನೈಟ್ ನೌನ್ಸ್, ಅಂದರೆ ನಮಗೆ ಗೊತ್ತಿರುವಂಥದ್ದು. ಸೊ ಅಲ್ಲಿ ನಾವು ದ ಎಂಬ ಪದವನ್ನು ಬಳಸ್ತೀವಿ. ಸ್ನೇಹಿತರೆ ನಾವು ನೋಡ್ಬೋದು, ದ ಅನ್ನು ಸುಮಾರು ಕಡೆ ಯೂಸ್ ಮಾಡ್ತಾರೆ. ದ ಈಸ್ ಯೂಸ್ ನೇಮ್ ಆಫ್ ಓಷಿಯನ್ಸ್, ಸಾಗರಗಳಿಗೆ ದ ಪೆಸಿಫಿಕ್ ಓಷಿಯನ್, ದ ಅಟ್ಲಾಂಟಿಕ್ ಓಷಿಯನ್. ದ ಈಸ್ ಯೂಸ್ ನೇಮ್ ಆಫ್ ಡೆಸರ್ಟ್ಸ್, ನಾವು ಮರುಭೂಮಿಗಳಿಗೆ ಯೂಸ್ ಮಾಡ್ತೀವಿ. ದ ಸಹರಾ, ದ ತಾರ್. ದ ಈಸ್ ಯೂಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಸಂಗೀತ ವಾದ್ಯಗಳಿಗೆ. ದ ವೈಲಿನ್, ಈ ಥರ ದ ಫ್ಲೂಟ್ ಇಂಥ ಮುಂತಾದವುಗಳ ಸ್ನೇಹಿತರೆ. ದ ಈಸ್ ಯೂಸ್ ನೇಮ್ಸ್ ಆಫ್ ಪ್ಲಾನೆಟ್ಸ್, ಗ್ರಹಗಳಿಗೆ. ದ ಮಾರ್ಸ್, ದ ವೀನಸ್, ಈ ಥರ ಶಬ್ದಗಳಿಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ದ ಈಸ್ ಯೂಸ್ ಟ್ರೋಫೀಸ್, ದಿ ವರ್ಲ್ಡ್ ಕಪ್, ದಿ ಚಾಂಪಿಯನ್ಸ್ ಟ್ರೋಫಿ, ಈ ಥರ ಟ್ರೋಫೀಸ್ಗೆ ಯೂಸ್ ಮಾಡ್ತೀವಿ. ದ ಈಸ್ ಯೂಸ್ ಫಾರ್ ನ್ಯೂಸ್ ಪೇಪರ್, ನಾವು ದೈನಂದಿನ ಪತ್ರಿಕೆಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ದ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್, ಈ ರೀತಿ ಸ್ನೇಹಿತರೆ. ದ ಈಸ್ ಯೂಸ್ ವಿತ್ ರಿವರ್ಸ್, ನದಿಗಳಿಗೆ. ದಿ ಗಂಗಾ, ದಿ ಯಮುನಾ, ದಿ ಕೃಷ್ಣ, ಈ ಥರ ಸ್ನೇಹಿತರೆ. ಮತ್ತು ರಿಪೋರ್ಟ್ ಡೇಟ್ಸ್ ಆಗಿರ್ಬೋದು, ಹೋಲಿ ಬುಕ್ಸ್ ಆಗಿರ್ಬೋದು, ಮತ್ತು ಮುಂತಾದವುಗಳು ಸ್ನೇಹಿತರೆ. ಈ ರೀತಿಯಲ್ಲಿ ನಾವು ನಾನಾ ತರಹ ಸಿಚುವೇಶನಲ್ಲಿ ನಾವು ದ ಎಂಬ ಪದವನ್ನು ಬಳಸ್ತೀವಿ. ಇವು ಇಂಪಾರ್ಟೆಂಟ್ ಸ್ನೇಹಿತರೆ, ಇನ್ನೂ ಸ್ವಲ್ಪ ನೋಡ್ಕೋಬೇಕು. ಮತ್ತು ಡೇಟ್ಸ್, ಹೋಲಿ ಬುಕ್ಸ್, ಈ ಥರ ಮುಂತಾದವುಗಳಿಗೆ ನಾವು ದ ಎಂಬ ಪದವನ್ನು ಬಳಸ್ತೀವಿ ಸ್ನೇಹಿತರೆ. ಈಗ ಎ ಮತ್ತು ಯಾನ್ ಮತ್ತು ದ ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ಸ್ನೇಹಿತರೆ, ನಾವು ಒಮಿಷನ್ ಆಫ್ ಆರ್ಟಿಕಲ್ಸ್ ನೋಡ್ಕೊಂಡು. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಪ್ಪ ಅಂತಂದ್ರೆ ಎಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸಬಾರದು. ಸೊ ನಮ್ಗೆ ಆರ್ಟಿಕಲ್ಸ್ ಎಲ್ಲಿ ಬಳಸಬಾರದು ಅನ್ನೋದು ಗೊತ್ತಿತ್ತಪ್ಪ ಅಂತಂದ್ರೆ ಅದು ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡುತ್ತೆ. ಇಲ್ಲಿ ಆರ್ಟಿಕಲ್ಸ್ ಯೂಸ್ ಮಾಡೋಂಗಿಲ್ಲ. ಈಗ ನಾವು ಎಲ್ಲೆಲ್ಲಿ ಆರ್ಟಿಕಲ್ಸ್ ಯೂಸ್ ಮಾಡ್ಬೇಕಂತ ಈಗ ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ಏನು ನೋಡ್ಕೊಂಡು ಎಲ್ಲೆಲ್ಲಿ ಆರ್ಟಿಕಲ್ಸನ್ನ ಬಳಸಬಾರ್ದು ಅಂತ ನೋಡ್ಕೊಂಡ್ಬಿಟ್ರೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ಸ್ನೇಹಿತರೆ ಒಮಿಷನ್ ಆಫ್ ಆರ್ಟಿಕಲ್ಸನ್ನು ನೋಡೋಣ ಒನ್ ಬೈ ಒನ್. ಸ್ನೇಹಿತರೆ ನೋಡ್ಬೋದು, ಒಮಿಷನ್ ಆಫ್ ಆರ್ಟಿಕಲ್ಸ್, ನಾವು ಆರ್ಟಿಕಲ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಒಮಿಷನ್ ಸ್ಪೆಲ್ಲಿಂಗ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. OMISSION ಎಕ್ಸಾಮ್ನಲ್ಲಿ ಅವನು OMM ಅಂತ ಕೊಡ್ತಾನೆ. ಸೊ ಒಮಿಷನ್ ಸ್ಪೆಲ್ಲಿಂಗ್ನ ನೀವು ಗಮನ ಹರಿಸಿ ಸ್ನೇಹಿತರೆ. ಒಮಿಷನ್ OMISSION ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೋಡ್ಬೋದು, ಒಂದೇದು ಪ್ರಾಪರ್ ನೌನ್ಸ್, ಸ್ವಂತ ನಾಮಪದಗಳಿಗೆ, ಶುದ್ಧವಾದ ನಾಮಪದಗಳಿಗೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡುವ ಹಾಗಿಲ್ಲ. ಬಿಫೋರ್ ಪ್ರಾಪರ್ ನೌನ್ಸ್, ನೇಮ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಈ ಥರ ಮುಂತಾದವುಗಳಿಗೆ ನಾವು ಪ್ರಾಪರ್ ನೌನ್ ಎಲ್ಲಿರ್ತೈತಪ್ಪ ಅಲ್ಲಿ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡುವ ಹಾಗಿಲ್ಲ. ಸೊ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಅಂತ ರಾಂಗ್ ಯೂಸೇಜ್ ಆಗುತ್ತೆ. ಇದೇನು ಹೇಳ್ತೈತೆ ರೂಲ್ಸ್, ಪ್ರಾಪರ್ ನೌನ್ಸ್ಗಳಿಗೆ, ಸ್ವಂತವಾದ ಶುದ್ಧವಾದ ನಾಮಪದಗಳಿಗೆ ನಾವು ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡುವ ಹಾಗಿಲ್ಲ. ಸೊ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಬಿಫೋರ್ ನೇಮ್ಸ್ ಆಫ್ ಮಟೀರಿಯಲ್ಸ್, ವಸ್ತುಗಳಿಗೆ ನಾವು ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ ಆರ್ಟಿಕಲ್ಸ್ಗಳನ್ನು. ಸಿಲ್ವರ್ ಈಸ್ ಯೂಸ್ಫುಲ್ ಮೆಟಲ್, ಸಿಲ್ವರ್ ಅನ್ನೋದು ಒಂದು, ಬೆಳ್ಳಿ ಅನ್ನೋದು ಒಂದು ಉಪಯುಕ್ತವಾದ ಒಂದು ಲೋಹ. ಸೊ ದ ಸಿಲ್ವರ್ ಅನ್ನೋದು ರಾಂಗ್ ಯೂಸೇಜ್ ಆಗುತ್ತಾ. ಸೊ ಸಿಲ್ವರ್ ಈಸ್ ಯೂಸ್ಫುಲ್ ಮೆಟಲ್ ಅಷ್ಟ ಸ್ನೇಹಿತರೆ. ಮಟೀರಿಯಲ್ಗೆ ನಾವು ಯೂಸ್ ಮಾಡೋಂಗಿಲ್ಲ, ಮತ್ತು ಪ್ರಾಪರ್ ನೌನ್ಸ್ಗಳಿಗೆ ನಾವು ಯೂಸ್ ಮಾಡೋಂಗಿಲ್ಲ, ಮತ್ತು ಕಲೆಕ್ಟಿವ್ ನೌನ್, ಗುಂಪುವಾಚಕ ನಾಮಪದಗಳಿಗೆ ಯೂಸ್ ಮಾಡೋಂಗಿಲ್ಲ. ಸೊಸೈಟಿ ಡಸ್ ನಾಟ್ ಅಲೌ, ಸಮಾಜ ಒಪ್ಪುವುದಿಲ್ಲ. ಸೊ ದ ಸೊಸೈಟಿ ಅನ್ನೋದು ರಾಂಗ್ ಆಗುತ್ತಾ, ಸೊಸೈಟಿ ಅನ್ನೋದು ರಾಂಗ್ ಆಗುತ್ತಾ. ಗುಂಪುವಾಚಕ ನಾಮಪದಗಳಿಗೆ ಆರ್ಟಿಕಲ್ಸನ್ನು ಬಳಸುವ ಹಾಗಿಲ್ಲ. ನೆಕ್ಸ್ಟ್, ಬಿಫೋರ್ ಲ್ಯಾಂಗ್ವೇಜಸ್ ಸ್ನೇಹಿತರೆ, ನಾವು ಗಮನಿಸ್ಬೋದು, ನಮ್ಮದು ಟೆಕ್ಸ್ಟ್ ಬುಕ್ ಇರ್ತೈತಿ ಇಂಗ್ಲೀಷ್ ಸ್ನೇಹಿತರೆ, ಅಲ್ಲಿ ದ ಇಂಗ್ಲೀಷ್ ಅಂತ ಯಾವತ್ತೂ ಕೊಟ್ಟಿರೋಂಗಿಲ್ಲ. ದ ಕನ್ನಡ, ಈ ಥರ ನಾವು ಲ್ಯಾಂಗ್ವೇಜ್ಗಳಿಗೆ, ಭಾಷೆಗಳಿಗೆ ಆರ್ಟಿಕಲ್ಸನ್ನು ಬಳಸಬಾರ್ದು. ಇದು ಕ್ಲಿಯರ್ ಆಗಿರ್ಬೇಕು ಸ್ನೇಹಿತರೆ. ಇಲ್ಲಿ ಎಕ್ಸಾಂಪಲ್, ಚೈನೀಸ್ ಈಸ್ ಅ ಡಿಫಿಕಲ್ಟ್ ಲ್ಯಾಂಗ್ವೇಜ್. ಚೈನೀಸ್ ಎಂಬುದು ಒಂದು ಕಠಿಣವಾದ ಭಾಷೆ. ಸೊ ನಮಗೆ ಎಕ್ಸಾಂಪಲ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್, ದ ಹಿಂದಿ ಲ್ಯಾಂಗ್ವೇಜ್, ದ ಕನ್ನಡ ಲ್ಯಾಂಗ್ವೇಜ್, ಈ ಥರ ಮುಂತಾದವುಗಳನ್ನ ಕೊಟ್ಟಿರ್ತಾನೆ. ಲ್ಯಾಂಗ್ವೇಜ್ಗಳಿಗೆ ನಾವು ಆರ್ಟಿಕಲ್ಸನ್ನು ಬಳಸುವಾಗಿಲ್ಲ. ನಾವು ನ್ಯಾಷನಾಲಿಟಿಗೆ ಬಳಸ್ಬೋದು ಸ್ನೇಹಿತರೆ, ನ್ಯಾಷನಾಲಿಟಿಗೆ ಬಳಸ್ಬೋದು, ಬಟ್ ಲ್ಯಾಂಗ್ವೇಜ್ಗಳಿಗೆ ಬಳಸುವಾಗಿಲ್ಲ. ಸೊ ಚೈನೀಸ್ ಈಸ್ ಅ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಗ್ವೇಜ್ಗಳಿಗೆ ನಾವು ಬಳಸೋಗಿಲ್ಲ. ದ ಚೈನೀಸ್ ರಾಂಗ್ ಆಗುತ್ತಾ. ಬಿಫೋರ್ ಹಾಬೀಸು, ಪ್ರೊಫೆಷನ್ಸ್ ಮತ್ತು ಸ್ಪೋರ್ಟ್ಸ್ ಸ್ನೇಹಿತರೆ, ನಾವು ಆರ್ಟಿಕಲ್ಸನ್ನು ಎಲ್ಲಿ ತೆಗಿಬೇಕಪ್ಪ ಅಂತಂದ್ರೆ ಪ್ರೊಫೆಷನ್ಗಳಿಗೆ, ಹಾಬೀಸ್ಗಳಿಗೆ, ಸ್ಪೋರ್ಟ್ಸ್ ನೇಮ್ಗಳಿಗೆ ಇರ್ತೈತಿ, ಅಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸುವ ಹಾಗಿಲ್ಲ. ಸಿಂಗಿಂಗ್ ಈಸ್ ಹರ್ ಪ್ರೊಫೆಷನ್, ಅವಳ ಪ್ರೊಫೆಷನ್ ಏನಪ್ಪ ಅಂತಂದ್ರೆ ಹಾಡುವುದು. ದ ಸಿಂಗಿಂಗ್ ಅಂತಂದ್ರೆ ರಾಂಗ್ ಯೂಸೇಜ್ ಕೊಡುತ್ತಾ. ಸೊ ಸಿಂಗಿಂಗ್ ಈಸ್ ಹರ್ ಪ್ರೊಫೆಷನ್.
ರೀಡಿಂಗ್ ನಾವೆಲ್ಸ್ ಈಸ್ ಹಾಬಿ. ಒಂದು ಓದೋದೊಂದು ಕವಿತೆ ಓದೋದೊಂದು ಒಂದು ಹಾಬಿ ಇದ್ದಂಗೆ, ಒಂದು ಹವ್ಯಾಸ ಇದ್ದಂಗೆ. ಸೊ ರೀಡಿಂಗ್ ದ ನಾವೆಲ್ಸ್ ಅಂದ್ರೆ ರಾಂಗ್ ವಿಷಯಸ್ ಕೊಡ್ತಾ ಹಾಬಿಗಾಗಿರ್ಬೋದು, ಪ್ರೊಫೆಷನ್ಸ್ಗಾಗಿರ್ಬೋದು, ಸ್ಪೋರ್ಟ್ಸ್ಗಾಗಿರ್ಬೋದು ನಾವು ಆರ್ಟಿಕಲ್ಸನ್ನು ಬಳಸಬಾರದು. ಸೊ ಇವು ಒಮಿಷನ್ ಅಂತದ ಸ್ನೇಹಿತರೆ, ಇವನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಪ್ರಾಪರ್ ನೌನ್ಸ್, ನೇಮ್ಸ್ ಆಫ್ ಮಟೀರಿಯಲ್ಸ್, ಕಲೆಕ್ಟಿವ್ ನೌನ್ಸ್, ಈ ಥರ ಮುಂತಾದವುಗಳು ಎಲ್ಲಿ ಬರ್ತಾವೆ ನಾವು ಅಲ್ಲಿ ಆರ್ಟಿಕಲ್ಸನ್ನು ಬಳಸಬಾರದು. ಸ್ಪೋರ್ಟ್ಸು, ಹಾಬೀಸ್ ಮತ್ತು ಕಲೆಕ್ಟಿವ್ ನೌನ್ಸ್ ಈ ಥರ ಮುಂತಾದವುಗಳು ಎಲ್ಲಿ ಬರ್ತವೆ ನಾವು ಅಲ್ಲಿ ಆರ್ಟಿಕಲ್ಸನ್ನು ಬಳಸಬಾರ್ದು ಸ್ನೇಹಿತರೆ. ಇದು 5ನೇ ರೂಲ್ಸ್ ಸ್ನೇಹಿತರೆ. ನೆಕ್ಸ್ಟ್ ಒಂದು 6th ಒಂದು ಸ್ನೇಹಿತರೆ, ಬಿಫೋರ್ ನೇಮ್ಸ್ ಆಫ್ ಡಿಸೀಸಸ್. ಕೆಲವೊಂದಿಷ್ಟು ರೋಗಗಳಿಗೆ ನಾವು ದ ಬಳಸಬಾರದು. ಕ್ಯಾನ್ಸರ್ ಈಸ್ ಅ ಡೇಂಜರ್ ಡಿಸೀಸ್. ಕ್ಯಾನ್ಸರ್ ಅನ್ನೋದೊಂದು ಬಹು ಡೇಂಜರ್ ಡಿಸೀಸ್ ಆಗೈತಿ. ಸೊ ಇಲ್ಲಿ ಒಂದು ಎಕ್ಸೆಪ್ಷನ್ ಐತಿ ಸ್ನೇಹಿತರೆ. ಬಟ್ ವಿ ಕ್ಯಾನ್ ಸೇ ದ ಪ್ಲೇಗ್, ದ ಮಮ್ಸ್, ದ ಮಿಸಲ್ಸ್. ಈ ಶಬ್ದಗಳಿಗೆ ಎಕ್ಸೆಪ್ಷನ್. ನಾವು ಪ್ಲೇಗ್ಗೆ, ಮಮ್ಸ್ಗೆ, ಮೀಸಲ್ಸ್ಗೆ ನಾವು ದ ಎಂಬ ಪದವನ್ನು ಬಳಸ್ತೀವಿ. ಇವುಗಳನ್ನು ಹೊರತುಪಡಿಸಿ ಯಾವ್ಯಾವ ಉಳಿದ ಡಿಸೀಸ್ಗಳದವು ಅಲ್ಲಿ ನಾವು ದ ಬಳಸುವ ಹಾಗಿಲ್ಲ. ಸೊ ಎಕ್ಸೆಪ್ಷನ್ ನಾವು ಗಮನ ಹರಿಸಿರ್ಬೇಕು. ಎಕ್ಸಾಮ್ನಾಗ ದ ಪ್ಲೇಗ್, ದ ಮಮ್ಸ್, ದ ಮಿಸಲ್ಸ್ ಅಂತ ಕೊಡ್ತಾನ. ನಾವು ಡಿಸೀಸಿಗೆ ದ ಬಳಸಂಗಿಲ್ಲ ಅಂತೇಳಿ ಇಲ್ಲಿ ಡಿಸೀಸ್ ಬಂದೈತಿ ದ ಅಂತ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಸೊ ಅಲ್ಲಿ ಎರರ್ ಆಗುತ್ತಾ. ಈ ಮೂರನ್ನು ಹೊರತುಪಡಿಸಿ ನಾವು ಉಳಿಕೆತವಲ್ಲಿ ದ ಎಂಬುದನ್ನು ಯೂಸ್ ಮಾಡಬಾರ್ದು. ಸೊ ಇಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ ದ ಎಂಬುದನ್ನು. ಸೊ ಇದನ್ನು ಗಮನ ಹರಿಸ್ಬೇಕು ಸ್ನೇಹಿತರೆ. ಡಿಸೀಸ್ ಬಗ್ಗೆ ಬಂದಾಗ ದ ಕಮ್ಸ್ ಬಿಫೋರ್ ದ ಫ್ಯೂ ಪ್ಲೇಸಸ್. ಸ್ನೇಹಿತರೆ ನಾವು ಕಂಟ್ರಿಗೆ ಮತ್ತು ಸ್ಟೇಟ್ಗೆ ಕೆಲವೊಂದಿಷ್ಟನ್ನು ಹೊರತುಪಡಿಸಿ ನಾವು ಕಂಟ್ರಿಗೆ ಮತ್ತು ಸ್ಟೇಟ್ಗೆ ದ ಎಂಬ ಪದವನ್ನು ಯೂಸ್ ಮಾಡುವ ಹಾಗಿಲ್ಲ. ಇದೆ ದ ಉಕ್ರೇನ್, ದ ನೆದರ್ಲ್ಯಾಂಡ್ಸ್, ದ ಗ್ರೇಟ್ ಬ್ರಿಟನ್, ಈ ಥರ 3 ಕಂಟ್ರಿ ಬಿಟ್ಟರೆ ನಾವು ದ ಅನ್ನೋದು ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ದ ಹೇಗ್ ಅಂತ ಬರ್ತದೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ನಾವು ಎಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ದ ಉಕ್ರೇನ್, ದ ನೆದರ್ಲ್ಯಾಂಡ್ಸ್, ದ ಗ್ರೇಟ್ ಬ್ರಿಟನ್ ಇವು 3 ಕಷ್ಟ ಬರ್ತವೆ ಸ್ನೇಹಿತರೆ. ಮತ್ತು ದ ಹೇಗ್ 4 ಕಷ್ಟ ನಾವು ಕಂಟ್ರಿಗೆ ದ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಉಳಿಕೆದ ಕಡೆ ಕಂಟ್ರಿಗೆ ನಾವು ದ ಎಂಬ ಆರ್ಟಿಕಲ್ಸನ್ನು ಯೂಸ್ ಮಾಡುವ ಹಾಗಿಲ್ಲ. ನೆಕ್ಸ್ಟ್ ದ ಡಸ್ ನಾಟ್ ಕಮ್ಸ್ ವಿತ್ ಸ್ಟೇಟ್ಸ್. ರಾಜ್ಯಗಳಿಗೂ ಬರೋಂಗಿಲ್ಲ ಸ್ನೇಹಿತರೆ. ದ ಪಂಜಾಬ್ ಅಂತ ಬಿಟ್ಟು ಎಕ್ಸಾಮ್ನಾಗ ದ ಪಂಜಾಬ್ ಅಂತಾನೆ ಕೊಡ್ತಾನ. ನಾವು ಪಂಜಾಬ್ ಇದು ಎಕ್ಸೆಪ್ಷನ್ ಐತಿ, ನಾವು ಪಂಜಾಬ್ ಬಂದೈತೆ ಅಂತೇಳಿ ಸ್ಟೇಟ್ ಐತಿ ಅಂತೇಳಿ ದನ್ನ ಯೂಸ್ ಮಾಡಿದ ಹಾಗೆ ಕ್ಯಾನ್ಸಲ್ ಮಾಡೋಕೆ ಬರೋಂಗಿಲ್ಲ. ಸೊ ಇವು ಎಕ್ಸೆಪ್ಷನ್ಸ್ ಎಲ್ಲೆಲ್ಲದೂ ನೋಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ದ ಉಕ್ರೇನ್, ದ ನೆದರ್ಲ್ಯಾಂಡ್ಸ್, ದ ಗ್ರೇಟ್ ಬ್ರಿಟನ್ ಈ ಕಂಟ್ರಿಗೆ ನಾವು ಯೂಸ್ ಮಾಡ್ತೀವಿ. ಉಳಿಕೆದ ಕಂಟ್ರಿಗೆ ಬರೋಂಗಿಲ್ಲ. ನೆಕ್ಸ್ಟ್ ದ ಅನ್ನೋದು ರಾಜ್ಯಗಳಿಗೂ ಬರೋಂಗಿಲ್ಲ. ದ ಪಂಜಾಬ್ಗೆ ಒಂದೇ ಬರ್ತೈತಿ. ಸೊ ಈ ರೀತಿಯಾಗಿ ನಾವು ಎಕ್ಸೆಪ್ಷನ್ ಇದ್ದರೆ ಗಮನ ಹರಿಸ್ಬೇಕು ಸ್ನೇಹಿತರೆ. ಇವು ಒಮಿಷನ್ ಆಫ್ ಆರ್ಟಿಕಲ್ಸ್. ನಮ್ಮ ಎಕ್ಸಾಮ್ನಾಗ ಕೇಳ್ತಾರೆ. ಈಗ ಒಮಿಷನ್ ಕೇಳ್ತಾನ, ಎಕ್ಸೆಪ್ಟ್ ಸ್ಟೇಟ್ ಮೇಲೆ ಕೇಳ್ತಾನ, ಎಕ್ಸೆಪ್ಟ್ ಡಿಸೀಸ್ ಮೇಲೆ ಕೇಳ್ತಿರ್ತಾನ, ಲ್ಯಾಂಗ್ವೇಜಸ್ ಮೇಲೆ ಕೇಳ್ತಿರ್ತಾನ. ಸೊ ನಾವು ಎಕ್ಸೆಪ್ಷನ್ ಕಲ್ತ ಮ್ಯಾಗ ಪ್ರಾಪರ್ ನೌನ್ಸ್ ಮೇಲೆ ಕೇಳ್ತಿರ್ತಾನ, ಹಾಬೀಸ್ ಮೇಲೆ ಕೇಳ್ತಿರ್ತಾನ. ಸೊ ಅಲ್ಲಿ ನಾವು ಆರ್ಟಿಕಲ್ಸೇ ಯೂಸ್ ಮಾಡೋಂಗಿಲ್ಲ. ಎಕ್ಸಾಮ್ನ ನಾವು ಸೀದಾ ಕಾನ್ಸೆಪ್ಟ್ ವಯಸ್ಸು ತಿಳ್ಕೊಂಡು ಕ್ವಶನನ್ನು ಕ್ರ್ಯಾಕ್ ಮಾಡ್ಬೋದು. ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಬಾರ್ದು ಅಂತ ಗೊತ್ತಿದ್ರೆ ಆರಾಮಾಗಿ ನಾವು ಎಕ್ಸಾಮ್ಸಲ್ಲಿ ಕ್ವಶನನ್ನು ಕ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ಇದು ಒಮಿಷನ್ ಆಫ್ ಆರ್ಟಿಕಲ್ಸ್ ಮ್ಯಾಗ ಸ್ನೇಹಿತರೆ ಕ್ಲಾಸ್. ಸ್ನೇಹಿತರೆ ನಾವು ನೆಕ್ಸ್ಟ್ ಈಗ ಒಂದು ಎರರ್ಸ್ನ ನೋಡ್ಬಿಡೋಣ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಇದ್ರ ಮ್ಯಾಗ ಯಾವ ಥರ ಎರರ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ತಿಳ್ಕೊಂಡ್ಬಿಟ್ರೆ 90% ನಮ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ಟಿಕಲ್ಸ್ ಮತ್ತು ಪ್ರಿಪೋಷನ್ ಚಾಪ್ಟರ್ ಬಂದಿರ್ತಾವೆ. ಸೊ ನಾವು ಏನು ಮಾಡ್ಬೇಕು, ನಾವು ಇಲ್ಲಿ ಪರ್ಫೆಕ್ಟಾಗಿ ಬಿಟ್ಟರಪ್ಪ ಅಂದ್ರೆ ನಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸಾಲ್ವ್ ಮಾಡೋದು ಭಾಳ ಸುಲಭವಾಗತ್ತಾ. ಸೊ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡೋಣ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ಕ್ಲಾಸ್ ವಾಚ್ ಮಾಡೋದಕ್ಕೆ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್ ಮತ್ತು ಧನ್ಯವಾದಗಳು.